ಅಂತ ಅಲ್ಲ, ಇದು ಒಂದು ಸರ್ಕಾರದ ಕಾರ್ಯಕ್ರಮ. 2 ವರ್ಷ ಆಗಿದೆ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೇ. ಅದನ್ನು ನಾವು ಬೇರೆ ಮಾಡ್ತೇವೆ. ಬೇರೆ ನಾವು ಸಾಧನೆಯ ಸಮಾವೇಶ ಅನ್ನೋದೇನಿದೆ ಅಲ್ಲ, ಅದನ್ನು ಬೇರೆ ಇನ್ನೂ ಕಾರ್ಯಕ್ರಮ ಮಾಡ್ತೇವೆ. ಸರ್, ಆಮೇಲೆ ಇವತ್ತಿಂದ ಗ್ರೇಟರ್ ಬೆಂಗಳೂರು ಜಾರಿ ಆಗ್ತಿದೆ ಸರ್. EBMP ಗ್ರೇಟರ್ ಬೆಂಗಳೂರು ಇವತ್ತಿಂದ ಜಾರಿ ಆಗ್ತಿದೆ. ಸ್ವರೂಪ ಬದಲಾಗಿದೆ. ಮೊದಲನೇದಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಈ ಗ್ರೇಟರ್ ಬ್ಯಾಂಗ್ಳೂರಿನ ಕಾನ್ಸೆಪ್ಟನ್ನು ತಂದಂಥವರು ನಮ್ಮ DK ಶಿವಕುಮಾರ್ ಅವರು. ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತೇನೆ. ಜೊತೆಗೆ ಅವರಿಗೆ ಈ ಒಂದು ಈ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟನ್ನು ಏನು ತಂದಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೂಡ ಹಾರೈಸ್ತೀನಿ. ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇದು ಒಂದು ಬೆಂಗಳೂರಿಗೆ ಒಂದು ಹೊಸ ರೀತಿಯಲ್ಲಿ ಆಗುತ್ತೆ. ನಾವೆಲ್ಲ ಪ್ರಪಂಚದಲ್ಲಿ ಅನೇಕ ಪಟ್ಟಣಗಳನ್ನು, ದೊಡ್ಡ ದೊಡ್ಡ ಪಟ್ಟಣಗಳನ್ನು ನೋಡಿದ್ದೇವೆ. ಯಾವ ರೀತಿ ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಅದನ್ನು ಪ್ರಾರಂಭ ಇವತ್ತಿನಿಂದ ಅಫಿಷಿಯಲ್ ಆಗಿ ನೋಡೋಣ. ಒಂದಷ್ಟು ದಿವಸ ಆದಮೇಲೆ ಅದರ ಫಲಿತಾಂಶ ಗೊತ್ತಾಗುತ್ತೆ. ಅದರ ನ್ಯೂನತೆಗಳಿದ್ರೆ ಅದನ್ನು ಮುಂದೆ ಸರಿಪಡಿಸ್ಕೊಳ್ಳೋದಕ್ಕೂ ಸಾಧ್ಯ ಇರುತ್ತೆ. ಆಡಳಿತ ವಿಕೇಂದ್ರೀಕರಣ ಆಗುತ್ತೆ. ಯಾಕಂದರೆ ಈಗ ಪಾಲಿಕೆ ಇರೋದು ಅಲ್ಲ, ನಮಗೆ ಹೆಚ್ಚು ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ, ಆಮೇಲೆ ಸಮಸ್ಯೆಗಳಿಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅಂತ ಅದು ಉದ್ದೇಶ ಮೂಲತಃ. ಈಗ ಒಬ್ಬ ಅಧಿಕಾರಿ ಅವರ ಏರಿಯಾ ಆಫ್ ಆಪರೇಷನ್ನು ತುಂಬ ದೊಡ್ಡದಾಗುತ್ತೆ. ಇದರಲ್ಲಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಆಗ ಫೋಕಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಸರ್, ಈಗ ಮೋದಿಯವರು ಗಡಿಗೆ ಹೋಗ್ತಿರೋ ವಿಚಾರ ರಾಜಕೀಯವಾಗಿ ಕ್ರೆಡಿಟ್ ಆಗ್ತದೆ ಅನ್ನೋದು ಅದನ್ನೆಲ್ಲ ನಾನು ಕಾಣ್ತೀನಿ. ಸರ್, ಕರ್ನಲ್ ಸೋಫಿಯಾ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ BJP ಸಚಿವರು ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತಾಡಿದ್ದಾರೆ ಮುಸ್ಲಿಂ ಅನ್ನೋ ಕಾರಣಕ್ಕೆ. ಈ ಥರ BJPಯವರ ಮನಸ್ಥಿತಿ. ಈಗ ನಾವು ಬೆಳಗಾಂನಲ್ಲಿ, ಅವರು ಬೆಳಗಾಮಿನ ಸೊಸೆ, ಬೆಳಗಾಂ ಜಿಲ್ಲೆ ಅವರ ಯಜಮಾನರು ಬೆಳಗಾಂನಿದ್ದರು. ಈಗಾಗಲೇ ಅವರು ಬೆಳಗಾಂ SP ಅವರು ಒಂದು ಹೇಳಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ತಾವು ಗಮನಿಸಿರ್ಬೋದು. ಈಗ ಅವರಿಗೆ FIR ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ಅದನ್ನು ಅವರು ಮಾಡ್ತಾರೆ. ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ, ನಮ್ಮ ರಾಜ್ಯಕ್ಕೂ ಅವಮಾನ ಆದಂಗಾಗುತ್ತೆ ಮತ್ತು ದೇಶಕ್ಕೆ ಅವಮಾನದಂಗಾಗುತ್ತೆ. ಇದು ಇಂಥ ಸಂದರ್ಭದಲ್ಲಿ ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು. ಅದು ಇಟ್ ಈಸ್ ನಾಟ್ ಜಸ್ಟಿಫೈಬಲ್, ಅದು ಮಾಡೋಕ್ಕಾಗೋದು. ಅದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಖಂಡಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ SP ಅವರು.